ಏನು ಅವಕಾಶಗಳು ಗೊತ್ತಿಲ್ಲ, ಏನು ನಮ್ಮ ಲೀಗಲ್ ಟೀಮ್ನವರು ಏನು ಅಡ್ವೈಸ್ ಮಾಡ್ತಾರೆ ನೋಡೋಣ, ಅದ್ರ ಮೇಲೆ ತೀರ್ಮಾನ ಆಗುತ್ತೆ. ಯಾಕೆಂದರೆ ಲೀಗಲಿ ಎಕ್ಸಾಮಿನ್ ಮಾಡಬೇಕಾಗ್ತದೆ. ನಿನ್ನೆ ಕೂಡ MP MLA ಕೋರ್ಟಲ್ಲಿ ಅವರು CRPCನ ಕೋರ್ಟ್ ಮಾಡಿದರು 156(3) ಅದು ಈಗ ರಿಡೆಂಡೆಂಟ್ ಆ ಆಕ್ಟಿವ್, ಅದು ಎಫೆಕ್ಟ್ ಮಾಡೋಂಗಿಲ್ಲ. ಏನು BNSS ಈಗಾಗಲೇ ಎಫೆಕ್ಟಿಗೆ ಕೊಟ್ಟಿದ್ದಾರೆ 1724ಇಂದನೇ ಅದು ಎಫೆಕ್ಟಿಗೆ ಬಂದಿದೆ. ಅದರ ಅಡಿಯಲ್ಲಿ ಕೊಡಬೇಕಾಗಿದ್ದು ಅನ್ನೋವಂಥದ್ದು ಕೂಡ ಈಗ ಚರ್ಚೆ ಆಗ್ತಾಯಿದೆ. ಅದನ್ನು ನೋಡೋಣ, ಲೀಗಲ್ ಟೀಮು ಯಾವ ರೀತಿ ನಮಗೆ ಅಡ್ವೈಸ್ ಮಾಡ್ತಾರೆ, ಅದ್ರ ಮೇಲೆ ಚರ್ಚೆ ಮಾಡಿ ತೀರ್ಮಾನವನ್ನು ತಗೊಳ್ತಾರೆ. ಗೊತ್ತಿಲ್ಲ, ಅದೇನು ಸ್ಟೇಜಸ್ ಇದೆಯಲ್ಲ, ಈಗ ಇದಾದ ಮೇಲೆ ಡಿವಿಷನ್ ಬೆಂಚಿಗೆ ಹೋಗ್ಬೋದು, ಅದು ಆದಮೇಲೆ ದೆನ್ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಈ ಥರ ಆಪ್ಷನ್ಸ್ಗಳಿದ್ದಾವೆ. ಅದನ್ನೆಲ್ಲ ಎಕ್ಸಾಮಿನ್ ಮಾಡಿ ಅಂತಿಮವಾಗಿ ಒಂದು ತೀರ್ಮಾನವನ್ನು ತಗೊಳ್ತೀವಿ. FIR ಏನಾದ್ರು ದಾಖಲಾದ್ರಿ ಸರ್, ಮತ್ತೆ ಹೋರಾಟಗಳು ಶುರು ಆಗ್ತವೆ. ಇವತ್ತಾಗಲೇ ಬಿಜೆಪಿಯವರು ಗಾಂಧಿ ಪ್ರತಿಭಟನೆ ಅಲ್ಲ, ಅವರು ಸ್ವಾಭಾವಿಕವಾಗಿ ಅವರು ವಿರೋಧ ಪಕ್ಷವಾಗಿ ಮಾಡೋದನ್ನ ಮಾಡ್ತಾರೆ. ನಾವು ಕಾನೂನಾತ್ಮಕವಾಗಿ ನಾವೇನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಈಗ ಕಾನೂನು ಹೆಚ್ಚ ಅಥವಾ ಅವರ ಅಭಿಪ್ರಾಯಗಳು ಹೆಚ್ಚ? ಭಾರತೀಯ ಜನತಾ ಪಾರ್ಟಿಯ ಅಭಿಪ್ರಾಯಗಳು ಹೆಚ್ಚಾಗೋದಿಲ್ಲ. ಕಾನೂನು, ಈ ದೇಶದಲ್ಲಿ ಕಾನೂನು ಹೆಚ್ಚಾಗ್ತದೆ ವಿನಃ ನಮ್ಮ ಅಭಿಪ್ರಾಯಗಳು ಹೆಚ್ಚಾಗೋದಿಲ್ಲ. ಈಗ ಮುಖ್ಯಮಂತ್ರಿಗಳಾಗಿ ಅಧಿಕಾರದಲ್ಲಿದ್ದಾಗ ಲೋಕಾಯುಕ್ತ ಸಂಸ್ಥೆ ಎಷ್ಟು ಮಟ್ಟಿಗೆ ಪ್ರಾಮಾಣಿಕ ತನಿಖೆ ಆಗುತ್ತೆ ಅಂತ ಅದನ್ನು ನೋಡೋಣ, ಅದನ್ನು ನೋಡೋಣ. ಯಾವ ರೀತಿ ನಾವು ಕೂಡ ಎಕ್ಸಾಮಿನ್ ಮಾಡಬೇಕಲ್ಲ. ಹೀಗಾಗಿ ಲೀಗಲಿ ವಿ ಆಲ್ಸೋ ಶುಡ್ ಎಕ್ಸಾಮಿನ್. ಅವ್ರು ಹೇಳೋದನ್ನು ಬಿಡಿ ಅಂದರೆ ಕಾನೂನು ಇಲ್ವ ಈ ದೇಶದಲ್ಲಿ? ಕಾನೂನು, ನಾನು ಅದೇನೇ ಹೇಳಿದ್ದು, ಕಾನೂನು ಹೆಚ್ಚ ಅಥವಾ ನಮ್ಮ ಅಭಿಪ್ರಾಯಗಳು ಹೆಚ್ಚ ಅಂತ. ಭಾರತೀಯ ಜನತಾ ಪಾರ್ಟಿಯವರು ಸ್ವಾಭಾವಿಕವಾಗಿ ಮುಖ್ಯಮಂತ್ರಿಗಳನ್ನು ಇಳಿಸಬೇಕು ಅಂತೇಳಿ ಇಲ್ಲ ಸಲ್ಲದ ಆಪಾದನೆಗಳು ಮಾಡಿ ಇದನ್ನೆಲ್ಲ ಮಾಡಿದ್ದಾರೆ. ಆದರೆ ಕಾನೂನು ಇದೆಯಲ್ಲ, ಕಾನೂನಿನ ಮುಂದೆ ನಾವು ಕಾನೂನಿಗೋಸ್ಕರನೇ ನಾವು ಹೋರಾಟ ಮಾಡ್ತಕ್ಕಂಥದ್ದು.